Hi, my dear students. Welcome to Vidyapita Study Center. So today we are going to discuss a test series. So test on statistics ಮತ್ತೆ LCM and HCF ಅನ್ನೋ ಟೆಸ್ಟ್ ಮೇಲೆ ಸೊ ಫಸ್ಟ್ ಸೆಟ್ನ ಡಿಸ್ಕಷನ್ ಮಾಡೋಣ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಈ ಥರ ಇದೆ. ಫೈಂಡ್ ದಿ ಮೋಡ್ ಫಾರ್ ದಿ ಗಿವನ್ ಡಿಸ್ಟ್ರಿಬ್ಯೂಷನ್ ರೌಂಡ್ ಎಟ್ ಅಪ್ ಟು ದಿ 2 ಡೆಸಿಮಲ್ ಪ್ಲೇಸಸ್ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರೋದು ಕ್ಲಾಸ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 5 to 10, 10 to 15, 15 to 20, 20 to 25, 25 to 30, 30 to 35, 8, 7, 6, 9, 11, 10. ಮೋಡ್ ಅಂದರೆ ಗೊತ್ತು ನಿಮಗೆ, ಯಾವುದು ತುಂಬ ಸರಿ ರಿಪಿಟೇಷನ್ ಆಗಿದೆಯೋ ಅದು ಮೋಡ್ ಆಫ್ ದಿ ಕ್ಲಾಸ್ ಆಗುತ್ತೆ. ಸೊ ಇಲ್ಲಿ 8, 7, 6, 9, 11 ತುಂಬ ಸರಿ ರಿಪಿಟೇಷನ್ ಆಗಿದೆ. ಸೊ ಮೋಡ್ ಆಫ್ ದಿ ಕ್ಲಾಸ್ ಏನು 25 to 30. ಹಾಗಾದರೆ ಔ ಟು ಫೈಂಡ್ ಔಟ್ ಮೋಡ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಈ ಥರ ಫ್ರೀಕ್ವೆನ್ಸಿ ಇದ್ದಾಗ ಫಾರ್ಮುಲಾ ಇದೆ. ಫಾರ್ಮುಲಾ ನೆನಪಿದೆಯಲ್ಲ, ವಾಟ್ ದ ಫಾರ್ಮುಲಾ ವಿ ಹ್ಯಾವ್ ಡಿಸ್ಕಷನ್. ಸೊ ಎಲ್, ಸೊ ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಮೈನಸ್ ಎಫ್ ಒನ್ ಡಿವೈಡೆಡ್ ಬೈ 2 ಇಂಟು ಎಫ್ ಮೈನಸ್ ಎಫ್ ಒನ್ ಮೈನಸ್ ಎಫ್ ಟು ಇಂಟು ಎಚ್. ಐ ಹೋಪ್ ಇದೆಲ್ಲರಿಗೂ ನೆನಪಿದೆ ಅಂತ ಅನಿಸುತ್ತೆ ನನಗೆ. ಸೊ ಹೇಗೆ ಇದು ಎಫ್ ಅಂದರೆ ಏನು, ಎಫ್ ಒನ್ ಅಂದರೆ ಏನು, ಅದೆಲ್ಲ ನಿಮಗೆ ಐಡಿಯಾ ಇದೆ ಹೇಗೆ. ಸೊ ಈಗ ಇದು 25 to 30, ಎಲ್ ಈಸ್ 25 ಬಿಕಾಸ್ ಮೋಡ್ ಕ್ಲಾಸಲ್ಲಿ 11, ಇದು ಎಲ್ ಆಗುತ್ತೆ 25. ಎಚ್ ಅಂದರೆ ಡಿಫರೆನ್ಸ್, ದಟ್ ಈಸ್ 5. ಎಫ್ ಅಂದರೆ ದಿಸ್ ಈಸ್ ಎಫ್, ದಿಸ್ ಈಸ್ ಎಫ್ ಒನ್, ದಟ್ ಈಸ್ ಎಫ್ ಟು. ಸೊ ಇಲ್ಲಿ ಎಫ್ ಮೈನಸ್ ಎಫ್ ಒನ್ 11 ಮೈನಸ್ 9, ದಟ್ ಈಸ್ 2. 2 ಇಂಟು ಎಫ್, 2 ಇಂಟು 11 22 ಮೈನಸ್ 9 and 10 19, ಇದನ್ನ ಮಾಡಿದಾಗ 19. 22 ಅಲ್ಲಿ 19 ಹೋದ್ರೆ 3. height of the class, this is plus. height of the class will be, that is L 5. 5 2s are 10, 10 by 3. Then 25 plus 10 by 3, that is 3.33. So your answer will be 28.33. So first question answer ಏನು 28.33 is the answer for this question. I hope it is clear. ಅದೇ ಥರ ಸೆಕೆಂಡ್ ಕ್ವಶನ್, ಫಾರ್ ಎ ಸ್ಯಾಂಪಲ್ ಡೇಟಾ ಮೀನ್ ಈಸ್ 60, ಮೀಡಿಯನ್ ಈಸ್ 48 ಫಾರ್ ದಿಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮೋಡ್. ನೆನಪಿದೆಯಾ, ಮೀನು ಮೀಡಿಯನ್ ಕೊಟ್ಟಾಗ ಮೋಡ್ಗೆ ಫಾರ್ಮುಲಾ ನೆನಪಿದೆಯಾ? ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಮೋಡ್? ಸೊ ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್, ಐ ಹೋಪ್ ಯು ರಿಮೆಂಬರ್ ದಿಸ್, ಮೈನಸ್ 2 ಮೀನ್. 3 ಮೀಡಿಯನ್ ಮೈನಸ್ 2 ಮೀನ್. ಸೊ ಇಲ್ಲಿ ಕೊಟ್ಟಿರೋದು ಮೀನ್ ಕೊಟ್ಟಿದ್ದಾರೆ, ಮೀನ್ ವಿಲ್ ಬಿ 60 ಮೈನಸ್ 2, ದಟ್ ಈಸ್ 120. median is equal to 3 into 48, that is 144. 3 into 48 multiply ಮಾಡಿದಾಗ, so 144 ಅಲ್ಲಿ 120 subtract ಮಾಡಿದ್ರೆ 24. so mode is equal to 24 is the answer for this question. Question number 3, in a frequency distribution gives a graphical representation, so cumulative frequency. ಈ question answer ಏನು cumulative frequency. Calculate the mode from the following data: date of confinement and number of patients. So 6th day ಅಲ್ಲಿ 4 patients ಹೋಗಿದ್ದಾರೆ, 7th day ಅಲ್ಲಿ 6 patients, 7 patients, 5 patients, 3 patients. ಸೊ ಜಾಸ್ತಿ patients ಎಲ್ಲೋಗಿರೋದ್ರೆ ಇಲ್ಲಿ ಹೋಗಿದ್ದಾರೆ. ಇದು ಯಾವುದಕ್ಕೆ ರಿಲೇಟೆಡ್? 8th ಡೇಗೆ. ಸೊ ಡೇಸ್ ಆಫ್ ಕನ್ಫೈನ್ಮೆಂಟ್. ಸೊ ಮೋಡ್ ಏನು ಆನ್ಸರ್? 8 is the answer for this question. ಯಾವುದು ಜಾಸ್ತಿ ಆಗಿದೆಯೋ ಮೋಡ್ ಅಂದರೆ ಅದು. ಸೊ ದ ಡಿಸ್ಟ್ರಿಬ್ಯೂಷನ್ ಆಫ್ 100 ವರ್ಕ್ಮೆನ್ ಎಂಪ್ಲಾಯ್ಡ್ ಇನ್ ಎ ಫ್ಯಾಕ್ಟರಿ ಅಕಾರ್ಡಿಂಗ್ ಟು ದೇರ್ ಮಂತ್ಲಿ ಸ್ಯಾಲರಿ ಶೋಡ್ ದ ಆವರೇಜ್ ಸ್ಯಾಲರಿ ಆಫ್ 4,500 per month. ಇಫ್ ದ ಮೀಡಿಯನ್ ಸ್ಯಾಲರಿ ಫೌಂಡ್ ಟು ಬಿ 4,900. ಮೀನ್ ಕೊಟ್ಟಿದ್ದಾರೆ, ಮೀಡಿಯನ್ ಕೊಟ್ಟಿದ್ದಾರೆ, ಮೋಡ್ ಕೇಳಿದ್ದಾರೆ. ಸೊ ಮೋಡ್ ಕೊಟ್ಟಿ ಅದನ್ನೇ ಕೇಳಿದ್ದಾರೆ. ಇವಾಗ ಏನು ಮಾಡೋದು? ಅದೇ ಈಕ್ವೇಷನ್. ಮೋಡ್ ಈಸ್ ಈಕ್ವಲ್ ಟು 3 ಇಂಟು ಮೀಡಿಯನ್ ಮೈನಸ್ 2 ಇಂಟು ಮೀನ್. ಇದೇನು ಕೊಟ್ಟಿದ್ದಾರೆ? ಟೋಟಲ್ according to monthly salary showed average salary showed that 4,500, median is 4,900. so 3 into 4,900 minus 2 into mean of that is 2 into 4,000, 2 into 4,500. if you solve this equation you will get answer mode. ಸೊ ಇದನ್ನ ಸಾಲ್ವ್ ಮಾಡಬೇಕು. ಸೊ ಇಫ್ ಯು ಸಾಲ್ವ್ ದಿಸ್ ಈಕ್ವೇಷನ್ ಯು ವಿಲ್ ಗೆಟ್ ಆನ್ಸರ್. ವಾಟ್ ಇಸ್ ದ ಆನ್ಸರ್ ದಿಸ್ ಈಕ್ವೇಷನ್? ಇದನ್ನ ಸ್ವಲ್ಪ ನೋಡಿ. ಸೊ ಹೌ ಟು ಸಾಲ್ವ್ ದಟ್ ಈಕ್ವೇಷನ್? ಮಲ್ಟಿಪ್ಲೈ ಮಾಡಬೇಕು ಅಲ್ವಾ? ಸೊ ಇಫ್ ಐ ಮಲ್ಟಿಪ್ಲೈ ದಟ್ 3, ಇಲ್ಲಿ ಏನು ಕೊಟ್ಟಿರೋ ಅದೇ ಕೊಟ್ಟಿರೋದು. ಡಿಸ್ಟ್ರಿಬ್ಯೂಷನ್ ಆಫ್ 100 ವರ್ಕ್ಮೆನ್ ಎಂಪ್ಲಾಯ್ಡ್ ಇನ್ ಎ ಫ್ಯಾಕ್ಟರಿ ಟು ದೇರ್ ಮಂತ್ಲಿ ಸ್ಯಾಲರಿ ಶೋಡ್ ಅನ್ ಅವರೇಜ್ ಸ್ಯಾಲರಿ ಆಫ್ 4,500 per month. ಅವರೇಜ್ ಸ್ಯಾಲರಿ ಅಂದ್ರೆ ಮೀನ್. ದೆನ್ if the median salary is 4,900 ಕೊಟ್ಟಿದ್ದಾರೆ. ಸೊ 4,900 into 3 ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ? 15,000 ಮೈನಸ್ 300, ದಟ್ ಈಸ್ 14,700 ಆಗುತ್ತೆ. ಸೊ ದಟ್ ಈಸ್ 9,000 ಆಗುತ್ತೆ.
Okay, so if I subtracted this equation 14,700 ಅಲ್ಲಿ minus 9,000 subtract ಮಾಡಿದ್ರೆ 5,700 ಬರುತ್ತೆ. ಎಷ್ಟು ಬರುತ್ತೆ? 5,700 ಬರುತ್ತೆ. So that is the mode of that equation. I hope it is clear. Calculate the mean of the following table. So ಈ ತರ ಮೀನ್ ಫೈಂಡ್ ಔಟ್ ಮಾಡೋದಕ್ಕೆ ಎರಡು ಮೆಥಡ್ ಇದೆ. ಸೊ ಮೆಥಡ್ 1 ಏನಂದ್ರೆ ಯು ಫಸ್ಟ್ ಫೈಂಡ್ ಔಟ್ ಇಲ್ಲಿ ಮಿಡಲ್ ನಂಬರ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಏನು 0 and 10, ಮಿಡಲ್ ನಂಬರ್ ಏನು 10 plus 0 10/2 5, ದೆನ್ 10 and 20 ಮಿಡಲ್. ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಕಾಗಿಲ್ಲ. ಡಿಫರೆನ್ಸ್ 10, ಸೊ ಇದಕ್ಕೆ 10 ಆಡ್ ಮಾಡ್ತಾ ಹೋಗಿ. 15 25 35 45 55 65 ಇದು ಮಿಡಲ್ ನಂಬರ್. ಇದಾದ್ಮೇಲೆ ಸಿ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. 2 into 5 10, 4 into 15 ಮೆಥಡ್ 1 ಅಲ್ಲಿ ಸಿ ಎಕ್ಸ್ ಸಿ ಎಕ್ಸ್ ನ ಅಥವಾ ಎಫ್ ಎಕ್ಸ್ ನ ಮಲ್ಟಿಪ್ಲೈ ಮಾಡಿ. ಇದನ್ನ ಎಫ್ ಅನ್ಕೊಂಡಾಗ ಎಫ್ ಎಕ್ಸ್ ನ ಮಲ್ಟಿಪ್ಲೈ ಮಾಡಿ. 2 into 5 10, 4 into 15 60, 12 into 25 300, 35 into 21 700 plus 725, sorry 735, then 45 into 60 90 into 3 270, 55 into 3 165, 65 into 2 130. ಈಗ ಇದನ್ನೆಲ್ಲ ಆಡ್ ಮಾಡಿ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ನಂಬರ್ ಆಫ್ ಮಾಡಿದ್ರೆ ಆನ್ಸರ್ ಬರುತ್ತೆ. ದಿಸ್ ಈಸ್ ಒನ್ ವೇ. ಬಟ್ ಎಕ್ಸಾಮ್ ಅಲ್ಲಿ ನಾನು ಈಗ ಹೇಳೋ ಮೆಥಡ್ ನೋಡಿ. ಈಗ ನಾನು ಹೇಳೋ ಮೆಥಡ್ ಈ ಶಾರ್ಟ್ ಕಟ್ ನ ಸ್ವಲ್ಪ ನೋಡಬೇಕು. ಹೌ ಟು ಡೂ ಇಟ್ ಅನದರ್ ವೇ. ಲೆಟ್ಸ್ ಅಸ್ಯೂಮ್ ಈ ಮೆಥಡ್ಸ್ ನಾನು ಹೇಳಿರ್ತೀನಿ. ಅಸ್ಯೂಮ್ ಇಲ್ಲಿ ಮಿಡಲ್ ನಂಬರ್ ಯಾವ್ದಾದ್ರು ಅಸ್ಯೂಮ್ ಮಾಡ್ಕೊಳ್ಬಹುದು, ನಿಮ್ಮ ಇಷ್ಟ. ನಾನು ಇದನ್ನ ಅಸ್ಯೂಮ್ ಮಾಡ್ಕೊಳ್ತೀನಿ 35 ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ. ಓಕೆ, 35 ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ. 35 ಇದು ಎಷ್ಟು ಕಡಿಮೆ ಇದೆ? -30 ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? -30. ಇದು ಎಷ್ಟು ಕಡಿಮೆ ಇದೆ? ಇದೆಷ್ಟು ಕಡಿಮೆ ಇದೆ? -20 ಕಡಿಮೆ ಇದೆ. ಇದೆಷ್ಟು ಕಡಿಮೆ ಇದೆ? -10 ಕಡಿಮೆ ಇದೆ. ಇದು ಎಷ್ಟು ಜಾಸ್ತಿ ಇದೆ? ಇದು 10 ಜಾಸ್ತಿ ಇದೆ. ಇದು ಎಷ್ಟು ಜಾಸ್ತಿ ಇದೆ? 35ಗೆ ಕಂಪೇರ್ ಮಾಡಿದ್ರೆ 20 ಜಾಸ್ತಿ ಇದೆ. ಇದೆಷ್ಟು ಜಾಸ್ತಿ ಇದೆ? ಇದು 35ಗೆ ಜಾಸ್ತಿ ಇದೆ, 30 ಜಾಸ್ತಿ ಇದೆ. ಇಲ್ಲಿ ನೋಡಿ, ಈಗ ಮಾಡೋದು ವೆರಿ ಇಂಪಾರ್ಟೆಂಟ್. ಈಸಿಯಾಗಿ ಮಾಡ್ಬೋದು. ಸೇಮ್ ಥಿಂಗ್. ಸೊ ಇಲ್ಲಿ ಇದು ಈ ನಂಬರ್ ವಿತ್ ಈ ನಂಬರ್, ಈ ನಂಬರ್ ವಿತ್ ಈ ನಂಬರ್, ಈ ನಂಬರ್ ವಿತ್ ಈ ನಂಬರ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ 30 ಮೆಂಬರ್ಸ್ ಇದ್ದಾರೆ. ಇಲ್ಲಿ ಟೋಟಲ್ 30 ಮೆಂಬರ್ಸ್ ಇದ್ದಾರೆ. -30, ಇಲ್ಲಿ +10. ಓಕೆ, ಇಲ್ಲಿ +30. ಅಥವಾ ಈ ನಂಬರ್ ಇನ್ನೂ ಈಸಿಯಾಗಿ ಮಾಡ್ಬೋದು. ಯು ಕ್ಯಾನ್ ಡೂ ಲೈಕ್ ದಿಸ್ ಆಲ್ಸೋ, ಇನ್ನೂ ಈಸಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ -30, ಇಲ್ಲಿ +30, ಇನ್ನೂ ಈಸಿಯಾಗಿ ಹೋಗುತ್ತೆ. ಸೊ ಇಲ್ಲಿ -30 -30 ಅಂದ್ರೆ ಈ ತರ 2 into -30 -60, 30 into 2 +60, -60 + 30 ಕ್ಯಾನ್ಸಲ್. ಅದೇ ತರ ಇಲ್ಲಿ -20 into 4 -80, ಇಲ್ಲಿ +20 into 3 +60, -80 + 60 -20. ಅರ್ಥ ಆಯ್ತಲ್ವಾ? ಸೊ ಅದೇ ತರನೇ ಇದಾದ್ಮೇಲೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ನಂಬರ್ ಅಂಡ್ ದಿಸ್ ನಂಬರ್. 10 into 25 ಈ ನಂಬರ್, ಸಾರಿ 10 into 12 120 -120, 10 into 6 +60, that will be -60. ಓಕೆ, -60 ಡಿವೈಡೆಡ್ ಬೈ ದಿಸ್ ಫ್ರೀಕ್ವೆನ್ಸಿ ಮಾಡಿ. ಫ್ರೀಕ್ವೆನ್ಸಿ ಆಡ್ ಮಾಡಿ. 2 + 4 6, ಇದನ್ನೆಲ್ಲ ಆಡ್ ಮಾಡಿ. ಸೊ ಇಫ್ ಯು ಡೂ ದಟ್ ಸ್ಟೆಪ್ ಅದನ್ನ ಮಾಡಿದಾಗ ನೀವು ವಿಲ್ ಗೆಟ್ ಇಟ್ ಆನ್ಸರ್ ಈಸಿಲಿ. ಅರ್ಥ ಆಯ್ತಲ್ವಾ? ಸೊ ಈ ಮೆಥಡ್ ಮಾಡ್ಬೋದು. ನಿಮ್ಗೆ ಈ ಮೆಥಡ್ ಮಾಡೋದ್ರಿಂದ ಇನ್ನೂ ಈಸಿ ಆಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಹೌ ಟು ಸಾಲ್ವ್ ದಿಸ್ ಕ್ವಶನ್ ಈಸಿಲಿ ಐ ವಿಲ್ ಎಕ್ಸ್ಪ್ಲೈನ್ ಒನ್ ಮೋರ್ ಟೈಮ್. ಜಸ್ಟ್ ಅ ಮಿನಿಟ್. ಇದು ಇನ್ನೂ ಈಸಿ ಆಗುತ್ತೆ. ಈ ಮೆಥಡ್ ಇನ್ನೂ ಈಸಿಯಾಗಿ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಹೌ ಟು ಡೂ ದಿಸ್ ಕ್ವಶನ್ ಇನ್ನೂ ಈಸಿಯಾಗಿ ಹೇಳ್ತೀನಿ. ಒನ್ ಮೋರ್ ಟೈಮ್ ಐ ವಿಲ್ ರಿಪೀಟ್. ಸೊ ಹೌ ಟು ಸಾಲ್ವ್ ದಿಸ್ ಕ್ವಶನ್ ಇನ್ ಸ್ವಲ್ಪ ಫಾಸ್ಟ್ ಆಗಿ ಬರುತ್ತೆ. ಈ ಮೆಥಡ್ ಇಂದ ಇನ್ ಸ್ವಲ್ಪ ಕ್ವಶನ್ ಆನ್ಸರ್ ನ ಫಾಸ್ಟ್ ಆಗಿ ಮಾಡ್ಬೋದು. ಸೊ ಜಸ್ಟ್ 1 second. PDF is that I will open that concept. ಈ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಬೋದು. ಐ ಹೋಪ್ ಎವ್ರಿವನ್. ಅಂಡ್ ಅದೇ ತರ ಈ ಕ್ವಶನ್ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲರೂ ನಿಮ್ಮ ಆನ್ಸರ್ ಕೀನ ರಿಪ್ಲೈ ಮಾಡಿ. ಹೌ ಮಚ್ ಯು ಆರ್ ಗೆಟಿಂಗ್ ಸ್ಕೋರ್ ಎಷ್ಟು ಸ್ಕೋರ್ ಮಾಡಿದ್ರಿ, ಎಷ್ಟು ಸ್ಕೋರ್ ಬಂದಿದೆ ಅನ್ನೋದನ್ನ ರಿಪ್ಲೈ ಮಾಡಿ. ವಾಟ್ ಎವರ್ ಯು ಆರ್ ಗೆಟಿಂಗ್ ಆನ್ಸರ್ ಎಷ್ಟು ಬಂದಿದ್ರೆ ಅದನ್ನ ಅಷ್ಟು ರಿಪ್ಲೈ ಮಾಡಿ. ಓಕೆ, ಸೊ ಹೌ ಟು ಸಾಲ್ವ್ ದಿಸ್ ಕ್ವಶನ್, ಈ ಕ್ವಶನ್ ಮಾಡೋದು ಹೇಗೆ ಒಂದ್ಸರಿ ನೋಡಿ. ಹೌ ಟು ಸಾಲ್ವ್ ದಿಸ್ ಕ್ವಶನ್ ಫಾಸ್ಟರ್ ಮೆಥಡ್ ಅಲ್ಲಿ ನಾನು ಹೇಳ್ತೀನಿ. ಓಕೆ, ಸಿ ನಾವು ಒಂದು ಮೆಥಡ್ ಏನು, ಯು ಕ್ಯಾನ್ ಫೈಂಡ್ ಔಟ್ ಎಕ್ಸ್, ಅದನ್ನ ಹೇಳೋದಿಲ್ಲ. ಈಗ ಮೆಥಡ್ 2 ಅಲ್ಲಿ ಹೇಳ್ತೀನಿ ಡೈರೆಕ್ಟ್ಲಿ. ಸೊ 0 to 10. ಸೊ ನಾನು 35 ನ ಅಸ್ಯೂಮ್ ಮಾಡ್ಕೊಳ್ಳಿ. 30 to 45 ಇಲ್ಲಿ ಬರೀತೀನಿ ಡೈರೆಕ್ಟ್ಲಿ. ಐ ವಿಲ್ ರೈಟ್ ಇಟ್ ಹಿಯರ್. ಸೊ ದಿಸ್ ಈಸ್ -30. ಯಾಕೆ -30? ನಾನು ಅಸ್ಯೂಮ್ ಮಾಡ್ಕೊಂಡಿರೋದು 35. ನನ್ನ ಮೈ ಅಸಂಪ್ಷನ್ ವಿಲ್ ಬಿ 35 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಸೊ 35 ಕಂಪೇರ್ ಮಾಡಿದ್ರೆ ಇದು 5 ಅಲ್ವಾ? ಇದು ದಿಸ್ ಈಸ್ 5. ಆಕ್ಚುಲಿ ದಿಸ್ ಈಸ್ 5, ದಿಸ್ ಈಸ್ 15,
this is 25, this is 35, this is 45, this is 55, this is 65 ಅಂತ ಹೇಳಿದೆ. 35 ಕಂಪೇರ್ ಮಾಡಿದ್ರೆ ಇದು ಎಷ್ಟು ಕಡಿಮೆ ಇದೆ, 30 ಕಡಿಮೆ ಇದೆ. ಸೊ 35ಗೆ ಇದು ಕಂಪೇರ್ ಮಾಡಿದ್ರೆ ಇದು ಎಷ್ಟು ಕಡಿಮೆ ಇದೆ, ದಿಸ್ ಈಸ್ 20 ಕಡಿಮೆ ಇದೆ. ಎಸ್ ಆರ್ ನೋ, ಜಸ್ಟ್ ರಿಪ್ಲೈ. ದೋ ದಿಸ್ ಈಸ್ -20 ಕಡಿಮೆ ಇದೆ, ದಿಸ್ ಈಸ್ -10 ಕಡಿಮೆ ಇದೆ, ಇದು 0 ಇದೆ. ಸೊ ಅದೇ ತರ ಇಲ್ಲಿ ಮಾಡಿದಾಗ 35ಗೆ ಇದು 45 ಅಂದ್ರೆ +10 ಇದೆ, ಇದು +20 ಇದೆ, ಇದು +30 ಇದೆ. ಈಗ ಸೇಮ್ ಮೆಥಡ್ ಯು ಡೂ ಇಟ್, ಇದನ್ನೇ ಮಾಡಿ. -30 into 2 -60 +30 into 2 +60, ಇದು ಕ್ಯಾನ್ಸಲ್ ಆದಾಗ 0. ಸೊ ಇದು ಡಿಫರೆನ್ಸ್ ಇಲ್ಲ ಏನು. ಇಲ್ಲಿ ಮಾಡಿದಾಗ -20 into 4 -80, ಇಲ್ಲಿ ಮಾಡಿದಾಗ 20 into 3 +60, ದಿಸ್ ಈಸ್ -20. ಇಸ್ ಇಟ್ ಕ್ಲಿಯರ್? ಪ್ಲೀಸ್ ರಿಪ್ಲೈ. ಇಸ್ ಇಟ್ -20? ಅದೇ ತರ ಇಲ್ಲಿ ಮಾಡಿ 10 into 12 -120, ಇಲ್ಲಿ ಮಾಡಿ 10 into 6 +60, ದಿಸ್ ಈಸ್ -60. -60 -20 ಎಕ್ಸ್ಟ್ರಾ. ನನ್ನ ಅಸಂಪ್ಷನ್ 35, ಅದಕ್ಕೆ ಎಕ್ಸ್ಟ್ರಾ ಇರೋದು ಮೈನಸ್ ಬಂದಿದೆ, ಪ್ಲಸ್ ಬಂದಿದೆ, ಮೈನಸ್ ಬಂದಿದೆ. ಮೈನಸ್ ಬಿಕಾಸ್ ದಟ್ ಪ್ಲಸ್ ಆರ್ ಮೈನಸ್ ನೀನು ಅಸಂಪ್ಷನ್ ಮಾಡ್ಕೊಂಡಿರೋದು 35, ಅದಕ್ಕೆ ಎಕ್ಸ್ಟ್ರಾ ಇದೆ. ಸೊ ಇಲ್ಲಿ ಎಷ್ಟು ಬರುತ್ತೆ ಇಲ್ಲಿ? ಸೊ -120 ಮೈನಸ್ ದಿಸ್ ಈಸ್ -120 -60 ವಿಲ್ ಬಿ -120 -60 -60. ಅರ್ಥ ಆಯ್ತಲ್ವಾ? ಸೊ ದಟ್ ಯು ಕ್ಯಾನ್ ಸಾಲ್ವ್ ಇಟ್ ಈಸಿಲಿ. So that will be -60 and -20, -80 divided by 50. ಇದನ್ನೆಲ್ಲ ಆಡ್ ಮಾಡಿದ್ರೆ, okay, if you add this equation, ಇದನ್ನೆಲ್ಲ ಆಡ್ ಮಾಡಿದ್ರೆ ಟೋಟಲ್ you will get this equation. So ಇದನ್ನ ಸಾಲ್ವ್ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. You will get answer 33.4. I hope it is clear. ಅರ್ಥ ಆಯ್ತಲ್ವಾ ಯಾವ ತರ ಮಾಡೋದು ಅಂತ? ಎನಿವನ್ ಡೌಟ್ಸ್? ಕ್ಲಿಯರ್? ಸೊ ಇಲ್ಲಿ ಮಾಡಬೇಕಾಗಿರೋದು ವೆರಿ ಸಿಂಪಲ್. ಇದನ್ನ ಮಾಡಿದಾಗ -80 +60 -20 ಬಂತು. ಅದೇ ತರ ಇದನ್ನ ಮಾಡಿದಾಗ -10 120 -120. ಅದೇ ತರ 10 into 6 +60, 120 ಇಲ್ಲಿ 60 ಹೋದ್ರೆ -60, ಇಲ್ಲಿ -60 ಉಳಿತು, ಇಲ್ಲಿ -20 ಉಳಿತು, -80 ಡಿವೈಡೆಡ್ ಬೈ ಇದನ್ನೆಲ್ಲ ಆಡ್ ಮಾಡಿದ್ರೆ ಇಟ್ ವಿಲ್ ಬಿ 50 ಬರುತ್ತೆ. ಬೇಕಾದ್ರೆ ಮಾಡಿ, ಇದನ್ನೆಲ್ಲ ಆಡ್ ಮಾಡಿ. 2 + 4 + 12 + 21 + 6 + 2 8 ಬರುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ 8/5 ಎಷ್ಟು ಬರುತ್ತೆ? 5 1s are 5, 3 ಅಂದ್ರೆ 1.6 ಬರುತ್ತೆ. ಸೊ ನಾನು ಅಸಂಪ್ಷನ್ ಮಾಡ್ಕೊಂಡಿದ್ದು 35, ಅದರಲ್ಲಿ -1.6 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಆನ್ಸರ್ 33.4. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇನ್ ದಿ ಗಿವನ್ ಹಿಸ್ಟೋಗ್ರಾಮ್ ವಾಟ್ ಈಸ್ ದ ಮೀನ್ ಹೈಟ್ ಆಫ್ ದಿ ಆಲ್ ದಿ ಸ್ಟೂಡೆಂಟ್ಸ್? ಇವಾಗ ನಾನು ಏನ್ ಮಾಡಿದ್ನೋ ಅದೇ. 100 to 105 ಏನ್ ಬರುತ್ತೆ? 102.5 ಬರುತ್ತೆ. ಏನ್ ಬರುತ್ತೆ? 102.5 ಬರುತ್ತೆ. ಅದೇ ತರ 105 ಇಂದ 110 ಗೆ ಜಸ್ಟ್ 5 ನ ಆಡ್ ಮಾಡ್ತಾ ಹೋಗಿ 107.5 ಬರುತ್ತೆ. 110 ಇಂದ 115 ಗೆ ಎಷ್ಟು ಬರುತ್ತೆ? 112.5 ಬರುತ್ತೆ. ಇದು 117.5 ಬರುತ್ತೆ. ಅದೇ ತರ ಇದೆಷ್ಟು ಬರುತ್ತೆ? ವಿಲ್ ಗೆಟ್ ಇಟ್ 120 ಇಂದ 122.5 ಬರುತ್ತೆ. ಇದು 125 ಅಂದ್ರೆ 127.5 ಬರುತ್ತೆ. ಸೊ ಕ್ವಶನ್ ಕೇಳಿರೋದು ಮೀನ್ ಕೇಳಿದರೆ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ ಇದನ್ನ ಅಸ್ಯೂಮ್ ಮಾಡಿ. ಇದು ಫ್ರೀಕ್ವೆನ್ಸಿ, ಇದು 112.5. ಸೊ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದು 112.5 112.5 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೆ. ಪ್ಲಸ್ ಆರ್ ಮೈನಸ್ ಎಕ್ಸ್ಟ್ರಾ ಆಗ್ಬೋದು. ಹೆಂಗ್ ಮಾಡ್ಬೇಕೀಗ? ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ವ್ಯಾಲ್ಯೂ ತಗೊಳ್ಬೇಕು. ಇದು ನೋಡಿ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದು 110 ಅಂತ. ಓಕೆ, 112.5 ಅಂತ. ಇದು ಎಕ್ಸ್ಟ್ರಾ ಎಷ್ಟಿದೆ, ಎಷ್ಟು ಕಡಿಮೆ ಇದೆ? ಇಟ್ ವಿಲ್ ಬಿ 112.5 ಅಂದ್ರೆ 10 ಕಡಿಮೆ ಇದೆ. ಇದು 102, ಇದು 112 ಅಂದ್ರೆ 10 ಕಡಿಮೆ ಇದೆ. ಇದೆಷ್ಟು ಜಾಸ್ತಿ ಇದೆ? ಪ್ಲಸ್ 112ಗೆ 27 ಇದೆ. ಇದಕ್ಕೂ ಡಿಫರೆನ್ಸ್ ಇಲ್ಲ. ಸೊ ಇದು ಇದೆ 122, ಇದು 102, ಇದು 10 ಕಡಿಮೆ ಇದೆ, ಇದು 10 ಜಾಸ್ತಿ ಇದೆ. ಇಲ್ಲಿ 10 ಕಡಿಮೆ ಇದೆ, ಇದು ಎಕ್ಸ್ಟ್ರಾ ಇದೆ, ಇದು ನಮ್ಮ ತಗೊಳ್ಳೋಣ. ಇಲ್ಲಿ +10 ಇದೆ, ಇದು +10 ಇದೆ, ಇಲ್ಲಿ -10 ಇದೆ. ಇದಕ್ಕೆ ಎಷ್ಟು ಡಿಫರೆನ್ಸ್ ಇದೆ? ಇದು -5 ಇದೆ, ಇದು +5 ಇದೆ. ನೋಡಿ ಈಗ ಮಾಡೋದು. ಸೊ 10 into 11 110, ಇಲ್ಲಿ -10 10 ಮೆಂಬರ್ಸ್ ಇದ್ದಾರೆ, ಇಲ್ಲಿ 11 ಇದೆ, ಇಲ್ಲಿ 10, ಇಲ್ಲಿ 13 ಇದ್ದಾರೆ. ಸೊ 2 ಮೆಂಬರ್ ಜಾಸ್ತಿ, 2 into 10 20 ಬರುತ್ತೆ. ಬೇಕಾದ್ರೆ ನೋಡಿ. ಸೊ 10 into 11 110 -110 ಪ್ಲಸ್ 10 into 13 + 130, ಇಲ್ಲಿ ಎಕ್ಸ್ಟ್ರಾ ಎಷ್ಟಿದ್ದಾರೆ? +20 ಬರುತ್ತೆ. ಅದೇ ತರ ಇದನ್ನ ತಗೊಳ್ಳಿ ಈಗ. -5 into 14 -70, ಇಲ್ಲಿ ಅದೇ ತರ 5 into 15 75, ದಟ್ ಈಸ್ +75. ಎಕ್ಸ್ಟ್ರಾ ಎಷ್ಟು ಬರುತ್ತೆ? 5 ಬರುತ್ತೆ. 20 + 5 25 ಆಯ್ತು. ಬಟ್ ಇಲ್ಲಿ ಎಕ್ಸ್ಟ್ರಾ ಇದ್ದಾರೆ, ಈ ಕ್ಲಾಸ್ ಇಲ್ಲ. ಎಕ್ಸ್ಟ್ರಾ ಎಷ್ಟಿದ್ದಾರೆ ನೋಡಿ. ಸೊ 127.5 ಎಕ್ಸ್ಟ್ರಾ ಎಷ್ಟು? 112ಗೆ ಸೊ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ 27.5 ಅಂದ್ರೆ 15.
15 ಎಕ್ಸ್ಟ್ರಾ ಬರುತ್ತೆ, 15 ಪ್ಲಸ್ 15 ಬರುತ್ತೆ, 15 ಇಂಟು 10 150. ಸೊ ಟೋಟಲ್ ಎಷ್ಟು ಬರುತ್ತೆ, 20 ಪ್ಲಸ್ 5 25 ಪ್ಲಸ್ 175 ಎಕ್ಸ್ಟ್ರಾ ಬರುತ್ತೆ. ನಾನು ಅಸಂಪ್ಷನ್ ಮಾಡ್ಕೊಂಡಿದ್ದು 112.5 175 ಎಕ್ಸ್ಟ್ರಾ ಬಂತು ಅಂದ್ರೆ ಪ್ಲಸ್ ಮಾಡಬೇಕು. ಎಷ್ಟು ಜನ ಇದನ್ನ ಆಡ್ ಮಾಡಿ, 11 ಪ್ಲಸ್ 14 ಟೋಟಲ್ ಆಡ್ ಮಾಡಿ, you will get it. So total add ಮಾಡಿದ್ರೆ 11 plus 14 plus 17 17 plus 11 28 28 plus 42 42 plus 15 57 80 ಬರುತ್ತೆ. ಸೊ 80 ಡಿವೈಡೆಡ್ 80 ಇಂದ ಮಾಡಿದಾಗ ಇದು ಅಪ್ರಾಕ್ಸಿಮೇಟ್ಲಿ 2 ಟೈಮ್ಸ್, ದೆನ್ 112.2 114, ಸೊ 114.7 ಇನ್ನು ಮಾಡಿದಕ್ಕೆ ಎಕ್ಸಾಕ್ಟ್ಲಿ ನಿಮಗೆ ಆನ್ಸರ್ ಬರುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸ್ವಲ್ಪ ಫಾಸ್ಟಾಗಿ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ನಿಮಗೆ. ಸೊ ಈ ಮೆಥಡ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಮಾಡ್ಬೋದು. ಅದೇ ತರ ಕ್ವಶನ್ ನಂಬರ್, ವಾಟ್ ಇಸ್ ದ ಮೋಡ್ ಆಫ್ ದಿ ಗಿವನ್ ಡೇಟಾ. ಸೊ ಮೋಡ್ ಅಂದ್ರೆ ಯಾವುದು ತುಂಬಾ ಸರಿ ರಿಪಿಟೇಷನ್ ಆಗಿದೆಯೋ ಅದು. ಐ ಥಿಂಕ್ 7 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್ 5 ಟೈಮ್ ಇದೆ. ಸೊ 7 ಇಸ್ 5 ಟೈಮ್, ಅದೇ ಜಾಸ್ತಿ ಇರೋದು. ಸೊ ದಟ್ ವಿಲ್ ಬಿ ದಿ ಆನ್ಸರ್ ಫಾರ್ ದಟ್ ಕ್ವಶನ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಲ್ಲವರೆಗೂ ಅರ್ಥ ಆಯ್ತಲ್ವಾ? ಸಿಂಪಲ್ ಆಗಿ ತುಂಬಾ ಕ್ವಶನ್ಸ್ ಇದೇ ತರ ಇರುತ್ತೆ, ಯು ಕ್ಯಾನ್ ಸಾಲ್ವ್ ಇಟ್. ನೆಕ್ಸ್ಟ್ ಕ್ವಶನ್, ಈ ಸೇಮ್ ಪ್ಯಾಟರ್ನ್ ಇರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ಡೂ, ಅದನ್ನ ನೀವೇ ಮಾಡಬಹುದು. ದ ಮೋಡ್ ಅಂಡ್ ಮೀಡಿಯನ್ ಆಫ್ ದಿ ಡೇಟಾ. ಸೊ ಮೋಡು ಫೈಂಡ್ ಔಟ್ ಮಾಡಬೇಕು, ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು. ಸೊ ಮೋಡ್ ಅಂದ್ರೆ ತುಂಬಾ ಸರಿ ರಿಪಿಟೇಷನ್ ಆಗಿರೋದು. ಯಾವುದು ತುಂಬಾ ಸರಿ ರಿಪಿಟೇಷನ್ ಇದೆ, 7 ಎರಡೇ ಟೈಮ್ ಇದೆ. ಸೊ 8 4 ಟೈಮ್ ಇದೆ. ಸೊ 4 ಟೈಮ್ 8 ಇದೆ. ಸೊ 8 ಇಲ್ಲಿದೆ. ಸೊ ಕ್ವಶನ್ ಕೇಳಿದ್ದು ಫಸ್ಟ್ ಮೋಡ್ ಇರೋದ್ರಿಂದ ಒಂದೇ ಆಪ್ಷನ್ ಇರೋದು, ಫಸ್ಟ್ ಆಪ್ಷನ್ 8. ಮೋಡ್ ಅಂಡ್ ಮೀಡಿಯನ್ ಎರಡು ಕೇಳಿದ್ದಾರೆ, ಬಟ್ ರೆಸ್ಪೆಕ್ಟಿವ್ ಕೇಳಿದ್ರೆ ನೋಡೋಣ. ಮೀಡಿಯನ್ ಅಂದ್ರೆ ಏನ್ ಮಾಡಬೇಕು, ಫಸ್ಟ್ ಅರೇಂಜ್ಮೆಂಟ್ ಮಾಡಬೇಕು. 6 6 7 7 8 8 8 1 2 3 4 ಟೈಮ್ ಇದೆ. 6 1 2 3 ಟೈಮ್ ಇದೆ. 6 ಎಷ್ಟು ಟೈಮ್ ಇದೆ, 1 2 3 ಟೈಮ್ ಇದೆ. 7 1 2 ಟೈಮ್ ಇದೆ. ಟೋಟಲ್ 1 2 3 4 5 6 7 8 9 1 2 3 4 5 6 7 8 9. ಮಿಡಲ್ ನಂಬರ್ ವಿಲ್ ಬಿ 7 is a middle number. ಸೊ ಹಾಗಾದ್ರೆ ಆನ್ಸರ್ ಏನು, 8 and 7 is the answer for this question. Find the range ಅಂದ್ರೆ highest number minus lowest number ಯಾವುದು, 1. highest number ಯಾವುದು, ಐ ಥಿಂಕ್ 7 highest number ಅನ್ಸುತ್ತೆ. 7 minus 1 6. So that will be the answer for range, highest number minus lowest number. What is the median of the following distribution? Median ಅಂದ್ರೆ ಯಾವ ತರ ಮಾಡಬೇಕು, ಫಸ್ಟ್ ಅರೇಂಜ್ಮೆಂಟ್ ಮಾಡಬೇಕು, ನಂಬರ್ ಆಫ್ ಟರ್ಮ್ಸ್. ಸೊ ಅರೇಂಜ್ಮೆಂಟ್ ಮಾಡೋಣ, ಅರೇಂಜ್ಮೆಂಟ್ ಮಾಡಿ ಡೈರೆಕ್ಟ್ಲಿ ವಿ ಕ್ಯಾನ್ ಸಾಲ್ವ್ ಇಟ್ ದಿಸ್ ಕ್ವಶನ್. ಸೊ ಏನ್ ಬರುತ್ತೆ ಅರೇಂಜ್ಮೆಂಟ್ ಮಾಡಿದಾಗ ನೋಡೋಣ. ಸೊ ಫಸ್ಟ್ ಲೋಯೆಸ್ಟ್ ನಂಬರ್ ಯಾವ್ದಿದೆ, ಅಟ್ ಪ್ರೆಸೆಂಟ್ ಲೋಯೆಸ್ಟ್ ನಂಬರ್ 24 ಇಂದಾನೆ ಸ್ಟಾರ್ಟ್ ಇದೆ ಅನ್ಸುತ್ತೆ. ಸೊ 18 ಇದೆ. ಸೊ 18 ಇಸ್ ದ ಫಸ್ಟ್ ನಂಬರ್. ನೀವು ಬೇಕಾದ್ರೆ ಬರೆಯೋ ಬದಲು 18 ಇಸ್ ದ ಫಸ್ಟ್ ನಂಬರ್. ದೆನ್ 18 ಗಿಂತ ಸ್ವಲ್ಪ ಜಾಸ್ತಿ ಇರೋದು 24, ಇದು ಸೆಕೆಂಡ್ ನಂಬರ್. 24 ಗಿಂತ ಜಾಸ್ತಿ ಇರೋದು 25 ಥರ್ಡ್ ನಂಬರ್. 25 ಗಿಂತ ನೆಕ್ಸ್ಟ್ ನಂಬರ್ 29 fourth number. Okay, fourth number, that is you will get fourth number. Then you will get fourth number ಬರುತ್ತೆ. So after that you will get it answers. So ಇದೇ ತರ ಅರೇಂಜ್ಮೆಂಟ್ ಮಾಡಿ you will get it how to find out number of terms. 1 2 3 4 5 6 7 8 9 10 11 12 13 numbers ಇದೆ divided by 2, n plus 1 divided by 2 ಅಂದ್ರೆ 7th number is the ಬರುತ್ತೆ. 7th number I think 42 ಬರುತ್ತೆ. That will be the answer for your answer. I hope it is clear. Anyone have a doubt, let me know. ಇಲ್ಲ, is it clear? Yes. Next ನೋಡಿ 42 ಬರುತ್ತೆ. If the mode of the following data is 11 is the mode ಅಂತೆ, ಅಂದ್ರೆ ಯಾವ್ದು ತುಂಬಾ ಸರಿಯಾಗಿದೆಯೋ ಅದು. ಸೊ ಇಲ್ಲಿ ನೋಡಿ, ಸೊ 2k - 1 ಇದೆ, ಅದನ್ನ ನೀವು ತಗೊಂಡು ಮಾಡೋದಷ್ಟೇ. 2k - 1 is equal to 11, ಅದು ಆನ್ಸರ್ ಆಗಿರೋದ್ರಿಂದ. ಸೊ 2k is equal to 12, k is equal to 6. ಸೊ ವೆರಿ ಸಿಂಪಲ್ ಕ್ವಶನ್. ಈ ತರ ಇದ್ದಾಗ ಈ ಕ್ವಶನ್ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಇಫ್ ದ ರೇಷಿಯೋ ಆಫ್ ದಿ ಮೋಡ್ ಅಂಡ್ ಮೀಡಿಯನ್ ಆಫ್ ದಿ ಸರ್ಟೈನ್ ಡೇಟಾ ಇಸ್ 9:8, ದೆನ್ ಸೊ ಅವಾಗಲೇ ಹೇಳಿದ್ದೀನಿ ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸರ್ಟೈನ್ ಡೇಟಾ ಮೋಡ್ ಮತ್ತೆ ಮೀಡಿಯನ್ ಕೊಟ್ಟಿದ್ದಾರೆ. ಮೋಡ್ ಈಸ್ 9x 3 ಇಂಟು ಮೀಡಿಯನ್ ಈಸ್ 8x ಮೈನಸ್ 2 ಮೀನ್. ಸೊ 2 ಮೀನ್ ಈ ಕಡೆ ಶಿಫ್ಟ್ ಮಾಡೋಣ. 24x ಮೈನಸ್ 9x. 24 ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ ಅದು 1 + 14 ಯು ವಿಲ್ ಗೆಟ್ ಇಟ್ ಆನ್ಸರ್ 15. 15 plus 9 24. 15x divided by 2, that will be 7.5. ಸೊ ಮೀನ್ ಎಷ್ಟಾಗುತ್ತೆ, 7.5. ಕ್ವಶನ್ ಏನ್ ಕೇಳಿದ್ರೆ ಮೀನ್ 7.5, ಮೀಡಿಯನ್ ಗೊತ್ತು ನಿಮ್ಗೆ 8. ಅಂದ್ರೆ ರೇಷಿಯೋ ಏನಾಗುತ್ತೆ 15:16 ಆಗುತ್ತೆ. ಇಫ್ ಯು ಡೂ ದಿಸ್ ಡಬಲ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ, 15:16 is the answer for that question.
ಸೊ ಅದೇ ತರ 14 ಕ್ವಶನ್, ದ ಲೈನ್ ಗ್ರಾಫ್ ದಟ್ ಕ್ಯಾನ್ ರೀಪ್ಲೇಸ್ ದಿ ಹಿಸ್ಟೋಗ್ರಾಮ್ ಈಸ್ ಕಾಲ್ಡ್. ಸೊ ಯುವರ್ ಆನ್ಸರ್ ವಿಲ್ ಬಿ ಫ್ರೀಕ್ವೆನ್ಸಿ ಪಾಲಿಗಾನ್ ಅಲ್ಲ, ಪಾಲಿಗಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಲೆಸ್ ದ್ಯಾನ್, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮೋರ್ ದ್ಯಾನ್. ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್. ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಸಿಂಪಲ್ ಆಗಿರುತ್ತೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇದನ್ನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ನೆಕ್ಸ್ಟ್ ಲೆಸ್ ಅದು. ಓಕೆ, ದ ಮೀಡಿಯನ್ ಆಫ್ ಎ ಸೆಟ್ 11 distinct observation is 17.5. Each 5 observation of the set increased by 3, then the median does not change. ಏನು ಚೇಂಜ್ ಆಗಲ್ಲ, remains the same of that class. ಹೆಂಗ್ ಬರುತ್ತೆ? ಹೆಂಗ್ ಫೈಂಡ್ ಔಟ್ ಮಾಡೋದು? 11 ಅಬ್ಸರ್ವೇಷನ್ ಇದೆ. 1 2 3 4 5 6 7 8 9 10 11. ಮೋಡ್ ಅಂದ್ರೆ ಇದು ಮೋಡ್ ಅಂದ್ರೆ ದಟ್ ಇಸ್ ದ ಮೋಡ್. ಸಾರಿ ಮೀಡಿಯನ್. ಇಲ್ಲಿ ಮೀಡಿಯನ್ ಇದೆ, ಇಲ್ಲಿ 5 ನಂಬರ್ಸ್, ಇಲ್ಲಿ 5 ನಂಬರ್ಸ್. ಲಾಸ್ಟ್ 5 ನಂಬರ್ಸ್ ಮಾತ್ರ ಇನ್ಕ್ರೀಸ್ ಆಗುತ್ತೆ 3 3. ಇದೇನು ಎಫೆಕ್ಟ್ ಆಗೋದಿಲ್ಲ. ಸೊ ದಟ್ಸ್ ವೈ ಡಸ್ ನಾಟ್ ಚೇಂಜ್. ಅಥವಾ ಇದು ಇನ್ಕ್ರೀಸ್ ಆದ್ರೂ ಡಸ್ ನಾಟ್ ಚೇಂಜ್. ಇಫ್ ದಿ ಮೀನ್ ಆಫ್ ದಿ ಫಾಲೋಯಿಂಗ್ ಡೇಟಾ ಇಸ್ 9. ಓಕೆ, ಮೀನ್ 9 ಅಂತ ಹೇಳಿದ್ದಾರೆ. ಮೀನ್ ಅಂದ್ರೆ ಆಡ್ ಮಾಡಬೇಕು. ಸೊ ಇದನ್ನೆಲ್ಲ ಆಡ್ ಮಾಡೋದು ವೆರಿ ಸಿಂಪಲ್ ಕ್ವಶನ್, ಇದನ್ನ ನೀವೇ ಮಾಡ್ಬೋದು. ಸೊ ಮೀನ್ ಎಲ್ಲ 9 ಅಂತ ಹೇಳಿದ್ದಾರೆ. ಸೊ 9ಗೆ ಕಂಪೇರ್ ಮಾಡ್ಬೋದು ಬೇಕಾದ್ರೆ, ಅಥವಾ 11 plus 7 plus 11 plus 16 plus 12 plus this one, you can add that number. ಎಷ್ಟು ಬರುತ್ತೆ? ಇದನ್ನೆಲ್ಲ ಆಡ್ ಮಾಡಿದ್ರೆ 11 plus 7 18 plus 29 plus 39 plus 12 85 plus 85. I think just check ಮಾಡಿ ಒಂದ್ಸರಿ. 85 you will get, plus k plus k plus k 3k minus 1 minus 2 minus 1 minus 4 I think is equal to 9 into how many numbers? 1 2 3 4 5 6 7 8 9 10 numbers. 9 into 10 90. I hope it is clear. So 85 ಅಲ್ಲಿ 4 ಹೋದ್ರೆ 81 81 90 9 ಬರುತ್ತೆ. So 3k is equal to 9, k is equal to 3. Your answer will be this. ಇದನ್ನೆಲ್ಲ ಆಡ್ ಮಾಡಿ at 85 1 k ಗಳನ್ನ ಆಡ್ ಮಾಡಿ 3k, ಆಮೇಲೆ -1 -1 -2 -4. ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. 17 ದ ಮೀಡಿಯನ್ ಸೆಟ್ ಆಫ್ 7 ಡಿಸ್ಟಿಂಕ್ಟ್, ಇವಾಗಷ್ಟೇ ಮಾಡಿದ್ವಿ, ಡಸ್ ನಾಟ್ ಚೇಂಜ್. ಇದು ಅದೇ ಕ್ವಶನ್ ಬಟ್ ನಂಬರ್ ಅಷ್ಟೇ ಬೇರೆ ಇದೆ. 16.5, ದೆನ್ ಆನ್ಸರ್ ವಿಲ್ ಬಿ ಡಸ್ ನಾಟ್ ಚೇಂಜ್. ವಾಟ್ ಇಸ್ ದ ಮೀನ್ ಆಫ್ ದಿ ರೇಂಜ್ ಅಂದ್ರೆ ಫಸ್ಟ್ ರೇಂಜ್ ಫೈಂಡ್ ಔಟ್ ಮಾಡಿ, ಆಮೇಲೆ ಮೀಡಿಯನ್ ಫೈಂಡ್ ಔಟ್ ಮಾಡಿ, ಅವೆರಡಕ್ಕೂ ಮೀನ್ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಕ್ವಶನ್ ಅಲ್ವಾ? ಸೊ ರೇಂಜ್ ಯಾವ ತರ ಫೈಂಡ್ ಔಟ್ ಮಾಡ್ತಾರೆ? ವಿ ಕ್ಯಾನ್ ಕ್ಯಾಲ್ಕುಲೇಟ್ ಈಸಿಲಿನೇ. ಸೊ ಇದನ್ನ ಸಾಲ್ವ್ ಮಾಡಬಹುದು, ಈಸಿಯಾಗಿ ಇರುತ್ತೆ. ಸೊ ರೇಂಜ್ ಏನಾಗುತ್ತೆ ಫಸ್ಟ್ ಫೈಂಡ್ ಔಟ್ ಮಾಡೋಣ. ರೇಂಜ್ ಅಂದ್ರೆ ಲೋಯೆಸ್ಟ್ ನಂಬರ್ ಮತ್ತೆ ಹೈಯೆಸ್ಟ್ ನಂಬರ್. ಲೋಯೆಸ್ಟ್ ನಂಬರ್ ಯಾವ್ದಿದೆ ಇದರಲ್ಲಿ? ನೀವು ಚೆಕ್ ಮಾಡಿದ್ರೆ 8 ಇಸ್ ದ ಲೋಯೆಸ್ಟ್ ನಂಬರ್ ಇದೆ. ಹೈಯೆಸ್ಟ್ ನಂಬರ್ ಯಾವ್ದಿದೆ ಇದರಲ್ಲಿ? ಐ ಥಿಂಕ್ 23 ಇಸ್ ದ ಹೈಯೆಸ್ಟ್ ನಂಬರ್ ಇದೆ. ಅದೇ ಅಲ್ವಾ ಹೈಯೆಸ್ಟ್ ನಂಬರ್? ಮತ್ತೆ ದಟ್ ಇಸ್ ದ ಲೋಯೆಸ್ಟ್ ಅಂಡ್ ಹೈಯೆಸ್ಟ್. ಅರ್ಥ ಆಯ್ತಲ್ವಾ? ಸೊ ಯು ಕ್ಯಾನ್ ಸಾಲ್ವ್ ಇಟ್. ಐ ಥಿಂಕ್ ಯು ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್. ಈಸಿನೇ ಇದೆ, ಇದೇನು ಡಿಫಿಕಲ್ಟೇ ಇಲ್ಲ. ಏನ್ ಮಾಡಬೇಕು? ಫಸ್ಟ್ ರೇಂಜ್ ಫೈಂಡ್ ಔಟ್ ಮಾಡಬೇಕು. ರೇಂಜ್ಗೆ ಫಾರ್ಮುಲಾ ಏನಿದೆ ಅಂತ ಗೊತ್ತು ನಿಮಗೆ. ಸೊ ವಾಟ್ ಇಸ್ ದ ಈಕ್ವೇಶನ್ ಫಾರ್ ರೇಂಜ್? ನೀವು ಮಾಡಬೇಕಾದ್ರೆ ಸಿಂಪಲ್. ಹೈಯೆಸ್ಟ್ ನಂಬರ್ 23 ಇದೆ, ಕರೆಕ್ಟ್. ಲೋಯೆಸ್ಟ್ ನಂಬರ್ 8 ಇದೆ, ಕರೆಕ್ಟಾ? 23 ಅಲ್ಲಿ 8 ಸಬ್ಟ್ರಾಕ್ಷನ್ 7 ಇದೆ. ಸಾರಿ, ನಾಟ್ 8, 7 ಇದೆ ನೋಡಿ, 7 ಇದೆ. ಸೊ 7 ಮತ್ತೆ 23. ಓಕೆ, 7 ಮತ್ತೆ 23 ಯಾವ್ದು ಲೋಯೆಸ್ಟ್ ಇದೆಯಾ ಅದೇ ಲೋಯೆಸ್ಟ್ ಅನ್ಸುತ್ತೆ. ಸೊ 23 3 plus 16 ಇಸ್ ದ ರೇಂಜ್. ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ 3 plus 13. ಐ ಹೋಪ್ ಇಟ್ ಇಸ್ ಕ್ಲಿಯರ್. 16. ಅದೇ ತರ ಮೀಡಿಯನ್ ಫೈಂಡ್ ಔಟ್ ಮಾಡಿ. ಮೀಡಿಯನ್ ಫೈಂಡ್ ಔಟ್ ಮಾಡಿ, ಅವೆರಡು ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ. ಇಸ್ ಇಟ್ ಕ್ಲಿಯರ್? ಯಾವ್ದಾದ್ರು ಡೌಟ್ ಇದೆಯಾ? ಓಕೆ, ಸೊ ಯು ವಿಲ್ ಗೆಟ್ ಇಟ್ ಆನ್ಸರ್. ಎನಿವನ್ ಹ್ಯಾವ್ ಡೌಟ್? ಲೆಟ್ ಮಿ ನೋ. ಇಷ್ಟು ಏನು ಬರಲಿಲ್ಲ ಅಂದ್ರೆ ಆಮೇಲೆ ಆನ್ಸರ್ ಕೇಳಿ. ಐ ಥಿಂಕ್ ಕ್ಲಿಯರ್. ಇದು ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಯಾರಿಗಾದ್ರೂ ಡೌಟ್ ಇದೆಯಾ? ಗುಡ್. ಸೊ ದಟ್ ಯು ಕ್ಯಾನ್ ಸಾಲ್ವ್ ಇಟ್. ಈ ಕ್ವಶನ್ಸ್ ಅಲ್ಲಿ ನೀವೇ ಮಾಡ್ಬೋದು. ದ ಮೀನ್ ಆಫ್ ದಿ ಸೆಟ್ ಆಫ್ 120 ಅಬ್ಸರ್ವೇಷನ್ ಇಸ್ 80. 10 ಸಬ್ಟ್ರಾಕ್ಟೆಡ್ ಫ್ರಮ್ ಈಚ್ ಅಬ್ಸರ್ವೇಷನ್. 120 ನಂಬರ್ಸ್ ಅಬ್ಸರ್ವೇಷನ್ ಈಸ್ 80. 10 ಈಚ್ ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಅವರೇಜ್ ಆಲ್ಸೋ ಸಬ್ಟ್ರಾಕ್ಟೆಡ್ 70 ಆಗುತ್ತೆ. ದೆನ್ ಈಚ್ ನಂಬರ್ ಡಿವೈಡೆಡ್ ಬೈ 7 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 10 ಬರುತ್ತೆ. ಸೊ ಈ ಕಾನ್ಸೆಪ್ಟ್ ಎಲ್ಲ ನಾನು ಡಿಸ್ಕಷನ್ ಮಾಡಿದ್ದೀನಿ, ಅದಕ್ಕೆ ಫಾಸ್ಟ್ ಆಗಿ ಹೋಗ್ತಿದ್ದೀವಿ. ಓಕೆ, each number decreased by 10, average also decreased by 10. Each number division by 7, average also division by 7 ಅಷ್ಟೇ. If the mode of the following data is 14 ಎಷ್ಟು ಟೈಮ್ ಇದೆ? 1 k ವ್ಯಾಲ್ಯೂ ಅಷ್ಟೇ, ಸಿಂಪಲ್. k minus 1 is equal to 14. ಯಾಕಂದ್ರೆ ಇಲ್ಲೊಂದಿದೆ 14 ಜಾಸ್ತಿ ಸರಿ ಇರುತ್ತೆ ಅಂತ, ಇಲ್ಲ ಆಲ್ರೆಡಿ ಇದೆ. ಸೊ k is equal to 15. So that's it. K value is equal to 15. In a week, the weight of the bag of a tea were 350 kg, 280 kg. Very simple. ನೀವು ಫೈಂಡ್ ಔಟ್ ಮಾಡಬೇಕಾದ್ರೆ ರೇಂಜ್ ಲೋಯೆಸ್ಟ್ ನಂಬರ್ ಯಾವುದು?
280, 270 is the lowest. Highest ಯಾವುದಿದೆ 360 ಇದೆ highest I think. ಅದೇ ಅನ್ಸುತ್ತಲ್ವಾ ಎಷ್ಟು ಯಾ 270, 360, 30 plus 60, 90. So your answer will be, so that will be the answer for range. 22 the mean find out ಮಾಡೋದು ಆಲ್ರೆಡಿ ನಾನು ಹೇಳಿದ್ದೀನಿ ತುಂಬಾ ಸರಿ, ಇನ್ನೊಂದ್ಸರಿ ಹೇಳಬೇಕು ಅಂದ್ರೆ, so you can find out mean 11 plus 10 plus 12 plus 13 plus 15 plus 6 plus 17 is equal to 15 into number of terms. I hope ಅದನ್ನ ನೀವೇ ಮಾಡ್ಬೋದು. ಇವೆಲ್ಲ ಈಸಿ ಇರುತ್ತಲ್ವಾ, ದಟ್ ಯು ಕ್ಯಾನ್ ಡೂ ಇಟ್. ಇದು ಈಸಿನೇ ಇರುತ್ತೆ. ಸೊ ಅಡಿಷನ್ ಮಾಡಿದ್ರೆ ಇಟ್ ವಿಲ್ ಬಿ ಟೋಟಲ್, ಯು ವಿಲ್ ಗೆಟ್ ಇಟ್. ಎಷ್ಟು ಬರುತ್ತೆ ಮೀನ್ ಆನ್ಸರ್ ಕೀ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಆಡ್ ಮಾಡಿದ್ರೆ 78 plus x is equal to 15 into, you will get it number 7. So ಇದನ್ನು ಸಾಲ್ವ್ ಮಾಡಿ, you will get 27 is the answer for this question. ಫೈಂಡ್ ದಿ ಮೀನ್, ಸೇಮ್ ಥಿಂಗ್, ಮೀನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಮೀನ್ ಫೈಂಡ್ ಔಟ್ ಮಾಡೋದು ಗೊತ್ತು ನಿಮಗೆ. ಸೊ ಆ್ಯಡ್ ಮಾಡಿ ಡಿವೈಡೆಡ್ ಬೈ, ಅಥವಾ ಒಂದು ನಂಬರ್ನ ಅಸ್ಯೂಮ್ ಮಾಡಿಕೊಂಡು ಡಿವಿಯೇಷನ್ ಬರೆದು ಮಾಡ್ಬೋದು. ಐ ಹೋಪ್ ಯು ಕ್ಯಾನ್ ಡೂ ದಿಸ್ ಆಲ್ ದಿಸ್ ಕ್ವಶನ್ಸ್. ಈ ಕ್ವಶನ್ಸ್ ಎಲ್ಲ ನೀವೇ ಮಾಡ್ತೀರಾ. ಸೊ ಐ ಡೋಂಟ್ ವಾಂಟ್ ಟು ಡೂ ಎಕ್ಸ್ಪ್ಲನೇಷನ್, ಸೇಮ್ ಮೆಥಡ್. If the variance of 5 values is 0.81, root of 0.81, ಅಷ್ಟೇ ಅಲ್ವಾ, variance standard deviation is equal to root of variance 0.9. So your answer will be 0.9. What is the mean and mode of the median? ಸೇಮ್ ಅವಾಗಲೇ ಮಾಡಿದಲ್ವಾ, ಮೋಡ್ ಫೈಂಡ್ ಔಟ್ ಮಾಡಿ, ಮೀಡಿಯನ್ ಫೈಂಡ್ ಔಟ್ ಮಾಡಿ, ಇವೆರಡಕ್ಕೂ ಅವರೇಜ್ ಫೈಂಡ್ ಔಟ್ ಮಾಡಿ. ಸೊ ಐ ಥಿಂಕ್ ಯು ಕ್ಯಾನ್ ಸಾಲ್ವ್ ಇಟ್. ಈ ಕ್ವಶನ್ ನೀವೇ ಮಾಡಬಹುದು. ಸೊ ಯು ವಿಲ್ ಗೆಟ್ ಇಟ್ ಆನ್ಸರ್ 5.25. ಐ ಹೋಪ್ ಈ ಕ್ವಶನ್ ಈಸಿಯಾಗಿ ಗೊತ್ತಾಯ್ತಲ್ವಾ. ಸಿಂಪಲ್ ಆಗಿರುತ್ತೆ. ಸೊ ಅದೊಂದು ಅಷ್ಟೊಂದು ಡಿಫಿಕಲ್ಟ್ ಇಲ್ಲ. ಐ ಹೋಪ್ ಯು ಕ್ಯಾನ್ ಡೂ ಇಟ್. ಅರ್ಥ ಆಯ್ತಾ? ಯಾವ್ದಾದ್ರು ಡೌಟ್ಸ್ ಇದೆಯಾ? ಸೊ ಅಪ್ ಟು 25 ಕ್ವಶನ್ಸ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇನ್ನೇನಾದರೂ ನೆಕ್ಸ್ಟ್ ಸೆಟಲ್ ಮತ್ತೆ ನಾವು ಡಿಸ್ಕಷನ್ ಮಾಡೋಣ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂಡ್ ರಿಪ್ಲೈ ಯುವರ್ ಸ್ಕೋರ್. ಎಷ್ಟು ಬಂದಿದೆ ನಿಮ್ಮ ಸ್ಕೋರ್ನ ಎಲ್ಲರೂ ಆನ್ಸರ್ ಇದರಲ್ಲೇ ಹಾಕಲಿಕ್ಕೆ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು. ವಿಲ್ ಮೀಟ್ ಯು ನೆಕ್ಸ್ಟ್ ಸೆಷನ್.